ಯಾಕೆ ದ್ವೇಷ ಬರ್ಬೇಕು? ನಾನು ಯಾಕೆ ನಿಮ್ಮಿಂದ ದೂರ ಆಗ್ಬೇಕು? ಹೇಳಿ, ನಿಮಗ್ ಮದ್ವೆ ಆಗಿದೆ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಕುಮಾರ್, ಹೇಳಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸಾವು ಬದುಕಿನ ಜೊತೆ ಹೋರಾಟ ನಡೆಸ್ತಾರೋ ನಾನು ನಿನ್ ಬಾಳ್ನ ಹಾಳು ಮಾಡಕ್ ಇಷ್ಟಪಡ್ಲಿಲ್ಲ. ಕುಮಾರ್, ಏನ್ ಹೇಳ್ತಿದ್ದೀರಾ ನೀವು? ಆಶಾ, ನೀನಾದ್ರೂ ಸಂತೋಷವಾಗಿ ಬಾಳ್ಲಿ ಅಂತ ನಾನು ನಿನ್ನ ಹತ್ರ ಸುಳ್ಳು ಹೇಳಿ ನಾಟಕ ಆಡಿದೆ. ನಾನೊಬ್ಬ ಬ್ರೈನ್ ಟ್ಯೂಮರ್ ಪೇಷಂಟ್. ಕುಮಾರ್, ನಿಮಗೆ ಬ್ರೈನ್ ಟ್ಯೂಮರ್? ನೀವು ಹೇಳ್ತಿರೋದು ನಿಜನಾ? ಕುಮಾರ್, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ನನಗೆ ನಿಮ್ಮ ಸುಖದಲ್ಲಿ ಮಾತ್ರ ಅಲ್ಲ, ದುಃಖದಲ್ಲೂ ಪಾಲಿದೆ. ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತೀನಿ. ನೀವು ಈ ವಿಷಯನ ನನ್ನಿಂದ ಮುಚ್ಚಿಟ್ಟು ನನ್ನನ್ನು ಬೇರೆ ಮಾಡ್ಬಿಟ್ರಿ ಕುಮಾರ್, ನನ್ನನ್ನು ಬೇರೆ ಮಾಡ್ಬಿಟ್ರಿ. ಖಂಡಿತ ಇಲ್ಲ ಆಶಾ, ಖಂಡಿತ ಇಲ್ಲ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡ. ಈಗ ನನ್ನ ಜೀವನ ತೂತು ಬಿದ್ದ ದೋಣಿ ಹಾಗೆ. ಅದ್ರಲ್ಲಿ ನಿನ್ನೂ ಕರ್ಕೊಂಡು ಹೋಗಿ ನಾನು ಇಷ್ಟಪಡಲಿಲ್ಲ. ಅದು ಅಲ್ಲದೆ ಈಗ ನಾನು ಮರಣದಂಡನೆ ಗುರಿಯಾಗಿರೋ ಖೈದಿ. ಕುಮಾರ್, ನಿಜವಾಗ್ಲೂ ನೀವು ಆ ಕೊಲೆ ಮಾಡಿದ್ರಾ? ಇಲ್ಲ ಆಶಾ, ಆ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದರಲ್ಲೇನೋ ಮೋಸ ಇದೆ. ನಿಮ್ ತಂದೆ ಆ ನರಸಿಂಹರಾವ್ ಹತ್ರ ಒಂದು ಬ್ಯಾಗ್ ತಗೊಂಬರಕ್ಕೆ ಹೇಳಿದ್ರು. ನಾನು ಅದನ್ನ ಮಾತ್ರ ತಗೊಂಬಂದು ನಿಮ್ ತಂದೆ ಕೊಟ್ಟೆ. ಈ ಕೊಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಇದನ್ನ ಹೇಗಾದ್ರೂ ಮಾಡಿ ನಾನು ತಿಳ್ಕೋಬೇಕು. ಆಗ್ಲೇ ನಾನು ನಿರಪರಾಧಿ ಅಂತ ನಿರೂಪಿಸೋಕ್ ಸಾಧ್ಯ. ಆಶಾ, ದಯವಿಟ್ಟು ನನಗೊಂದು ಸಹಾಯ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತ ಹೇಳಿ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಸರ್, ಕೈದಿ ನಂಬರ್ 786 ತಲೆ ಸುತ್ತಿ ಬಿದ್ದೋಗ್ಬಿಟ್ಟ ಸರ್. ಅವನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡೋಗಿ. He's all right, doctor. Is it? Mr. Kumar, ನಿಮ್ಗೇನಾಯ್ತು? What happened? ಡಾಕ್ಟರ್, ನನ್ಗಾಗ ತಲೆ ಸುತ್ತು ಹಾಗಾಗುತ್ತೆ. ಅಂತ ಸಮಯದಲ್ಲಿ ತಲೆ ಭಾರ ಆಗಿ ಕಣ್ಣೆಲ್ಲ ಮಂಜಾಗುತ್ತೆ. ಐ ಹ್ಯಾವ್ ಬ್ರೈನ್ ಟ್ಯೂಮರ್ ಡಾಕ್ಟರ್. ವಾಟ್? ನಿಮ್ಗೆ ಬ್ರೈನ್ ಟ್ಯೂಮರಾ? ನರ್ಸ್, ಎಕ್ಸ್ರೇ ರೆಡಿ ಮಾಡಿ. ಮಿಸ್ಟರ್ ಕುಮಾರ್, ನಿಮ್ಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಗೆ ಗೊತ್ತಾಯ್ತು? ಡಾಕ್ಟರ್, ನೀವು ತಿಳ್ಕೊಂಡಿರೋ ಹಾಗೆ ನಿಮಗ್ ಬ್ರೈನ್ ಟ್ಯೂಮರ್ ಇಲ್ಲ. ವಾಟ್? ನನಗೆ ಬ್ರೈನ್ ಟ್ಯೂಮರ್ ಇಲ್ವಾ? ಎಸ್ ಮಿಸ್ಟರ್ ಕುಮಾರ್, ನಿಮಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿದವರು ಯಾರು? ಡಾಕ್ಟರ್ ಜಗನ್ನಾಥ್. ಡಾಕ್ಟರ್ ಜಗನ್ನಾಥ? ನೋ, ಅವ್ರ ಈ ರೀತಿ ರಾಂಗ್ ರಿಪೋರ್ಟ್ ಕೊಡಕ್ ಸಾಧ್ಯನೇ ಇಲ್ಲ. ಈಸ್ ಎ ನ್ಯೂರೋ ಸ್ಪೆಷಲಿಸ್ಟ್. ಐ ಥಿಂಕ್ ಯು ಆರ್ ಮಿಸ್ಟೇಕನ್. ನೋ ಡಾಕ್ಟರ್, ಜಗನ್ನಾಥ್ ಅವರೇ ನನ್ನ ಎಕ್ಸ್ರೇ ತೆಗೆದು ಟೆಸ್ಟ್ ಮಾಡಿ ನನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಾನು ಎಕ್ಸ್ರೇ ತಗೊಂಡು 3-4 ಜನ ಡಾಕ್ಟರ್ ತೋರಿಸ್ತೆ. ಅವರೆಲ್ಲರೂ ನನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಕನ್ಫರ್ಮ್ ಮಾಡಿದ್ರು. ನೋ, ಇಟ್ಸ್ ಹೈಲಿ ಇಂಪಾಸಿಬಲ್ ಮಿಸ್ಟರ್ ಕುಮಾರ್. ಇಲ್ಲಿ ನೋಡಿ, ಇದೀಗ ತಾನೇ ತೆಗೆದಿರೋ ನಿಮ್ ಎಕ್ಸ್ರೇ. ಇದರ ರಿಪೋರ್ಟ್ ಪ್ರಕಾರ ನಿಮ್ಗೆ 100% ಬ್ರೈನ್ ಟ್ಯೂಮರ್ ಇಲ್ಲ. ಬಟ್ ಡಾಕ್ಟರ್, 1 minute ಪ್ಲೀಸ್ ಕಮ್.
ಎಕ್ಸ್ಕ್ಯೂಸ್ ಮೀ. ಡಾಕ್ಟರ್, ನನ್ಗೆ ಯಾಕೋ ಅವನ ಮೇಲೆ ಅನುಮಾನ ಬರ್ತಾ ಇದೆ. ಅವನು ಜೈಲಿಂದ ಬಂದಿರೋ ಕೈದಿ. ಅವನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಈ ರೀತಿ ನಾಟಕ ಮಾಡ್ತಿದ್ದಾನೇನೋ ಅನ್ಸುತ್ತೆ. ಯಾವುದಕ್ಕೂ ನಾವು ಜೈಲ್ ಸೂಪರ್ಡೆಂಟ್ಗೆ ವಿಷಯ ತಿಳಿಸ್ಬಿಡೋದೇ ಒಳ್ಳೇದು. ಎಸ್. ಎಕ್ಸ್ಕ್ಯೂಸ್ ಮೀ, Yes, ನೀವು nurse. ಇನ್ಸ್ಪೆಕ್ಟರ್, ಪೇಷಂಟ್ಗೆ ಬಿಪಿ ಚೆಕ್ ಮಾಡಬೇಕು, ಟೆಂಪರೇಚರ್ ಚೆಕ್ ಮಾಡಬೇಕು, ಸ್ಪಾಂಜ್ ಬಾತ್ ಕೊಡಬೇಕು. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಆಶಾ, ಬನ್ನಿ. ಅಯ್ಯೋ, ಈ ಕಡೆ. ಯಾಕೆ, ಏನಾಯ್ತು? ಇನ್ಸ್ಪೆಕ್ಟರ್, ನನ್ ಕಟ್ ಹಾಕಿ ಅವ್ನ ಕಿಟಕಿಯಿಂದ ಓಡ್ ಹೋಗ್ಬಿಟ್ಟ. ಕಮಾನ್ ಕಮಾನ್, ಹರಿ ಅಪ್. ಅಯ್ಯೋ, ರೈಟ್. ಹಲೋ ರಾಧಾ, ನಾನು ಆಶಾ ಮಾತಾಡ್ತಿದ್ದೀನಿ. ಕುಮಾರ್ ಹೋಟೆಲ್ ವುಡ್ ಸೈಡ್ ರೂಮ್ ನಂಬರ್ 10 ನೀವೀಗ್ಲೇ ಬಂದ್ಬಿಡಿ. ಕಮಾನ್, ಫಾಲೋ ಮೀ. ಅಮ್ಮ, ಅಣ್ಣ, ಕುಮಾರ್ ಅಮ್ಮ, ಕುಮಾರ್ ಅಮ್ಮ, ಈ ಕಷ್ಟ ಎಲ್ಲ ಸ್ವಲ್ಪ ದಿವಸ ಅಷ್ಟೇ. ನೀವೇನು ಯೋಚನೆ ಮಾಡ್ಬೇಡಿ. ನಾ ನಿರಪರಾಧ ಅಂತ ನಿರೂಪಿಸುವವರೆಗೂ ಪೊಲೀಸ್ ಕಣ್ಣಿಂದ ಮರೆಯಾಗಿರ್ಬೇಕು. ನೀವು ಧೈರ್ಯವಾಗಿರಿ. ಹಲೋ, ಎಸ್ ಪಿ ಹಿಯರ್. ನಾ ರುದ್ರ ಮಾತಾಡ್ತಾ ಇದ್ದೀನಿ ಸರ್. ರುದ್ರನ ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನೀವೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ ವ್ಯಕ್ತಿ ಆಗಿದ್ದು ಕೂಡ ಪೊಲೀಸ್ನವರ ಕಣ್ಣಿಗೆ ಮಣ್ಣೆರಚಿ ಈ ರೀತಿ ಕಾನೂನಿಗೆ ವಿರುದ್ಧವಾಗಿ ಹೋಗ್ತಾ ಇರೋದು ತಪ್ಪು. ನಿಮ್ಮ ದೃಷ್ಟಿಲಿ ನಾನು ಮಾಡ್ತಿರೋ ಕೆಲಸ ತಪ್ಪಾಗಿ ಕಾಣ್ತಿರ್ಬೋದು ಸರ್. ಆದ್ರೆ ನಾನು ನಿರಪರಾಧಿ ಅಂತ ನಿರೂಪಿಸ್ಕೊಳಕ್ಕೆ ನನಗೆ ಬೇರೆ ದಾರಿನೇ ತೋರ್ತಾ ಇಲ್ಲ. ಮಿಸ್ಟರ್ ರುದ್ರಕುಮಾರ್, ನೀವಾಗೆ ಬಂದು ನಮಗೆ ಸರೆಂಡರ್ ಆದ್ರೆ ನಿಮಗೆ ಒಳ್ಳೇದು. ಐ ಆಮ್ ಸಾರಿ ಸರ್. ನಾನು ಅಪರಾಧಿ ಅಲ್ಲ ಅನ್ನೋದನ್ನ ಸರಿಯಾದ ಸಾಕ್ಷಿ ಆಧಾರಗಳ ಸಮೇತ ಸಾಬೀತುಪಡಿಸ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಅದು ಸಾಧ್ಯ ಆಗದೆ ಹೋದ್ರೆ ನಾನಾಗೆ ಬಂದು ನಿಮ್ಗೆ ಸರೆಂಡರ್ ಆಗ್ತೀನಿ. ಇದನ್ನ ಹೇಳೋಕೆ ಸರ್ ನಾನು ನಿಮಗೆ ಫೋನ್ ಮಾಡಿದ್ದು. ಹಲೋ ಹಲೋ